ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ ಪಾಠ. ಅದರಲ್ಲಿ ನಾವು ಅಧ್ಯಾಯ 3ರ ದತ್ತಾಂಶಗಳ ನಿರ್ವಹಣೆ ಎನ್ನೋ ಪಾಠದ ಅಭ್ಯಾಸ 3.2ರ 5ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ನಾವು ಬಿಡಿಸೋಣ. 5ನೇ ಲೆಕ್ಕ, ಒಂದು ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಮಾತನಾಡುವ ವಿವಿಧ ಭಾಷೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಇದಕ್ಕೆ ಒಂದು ಪೈ ನಕ್ಷೆಯನ್ನು ತಯಾರಿಸಿ ಅಂತ ಕೊಟ್ಟಿದ್ದಾರೆ. ಭಾಷೆ ಕನ್ನಡ 40 ವಿದ್ಯಾರ್ಥಿಗಳು, ಇಂಗ್ಲೀಷು 12 ವಿದ್ಯಾರ್ಥಿಗಳು, ಮರಾಠಿ 9 ವಿದ್ಯಾರ್ಥಿಗಳು, ಹಿಂದಿ 7 ವಿದ್ಯಾರ್ಥಿಗಳು, ಬೆಂಗಾಳಿ 4 ವಿದ್ಯಾರ್ಥಿಗಳು, ಒಟ್ಟು 72 ವಿದ್ಯಾರ್ಥಿಗಳು ಇದ್ದಾರೆ. ಈಗ ಇದಕ್ಕೆ ನಾವು ಪೈ ನಕ್ಷೆಯನ್ನು ರಚಿಸಬೇಕು. ಹಾಗಾಗಿ ಇದರ ದತ್ತಾಂಶಗಳನ್ನು ತಗೊಂಡು ನಾವು ಪ್ರತಿ ಕೋನದ ಖಂಡಕೋನವನ್ನು ರಚಿಸ್ಕೊಳ್ಳೋಣ, ಪ್ರತಿ ವಿಷಯದ ಖಂಡಕೋನವನ್ನು ರಚಿಸ್ಕೊಳ್ಳೋಣ. ಇಲ್ಲಿ ನಾನು ಭಾಷೆ ಅಂತ ಬರ್ಕೊಳ್ತೀನಿ. ಭಾಷೆ, ವಿದ್ಯಾರ್ಥಿಗಳ ಸಂಖ್ಯೆ, ಇಲ್ಲಿ ಖಂಡಕೋನ. ಸೊ ಭಾಷೆ ಯಾವುದು? ಮೊದಲು ಕನ್ನಡ. ಸೊ ಎಷ್ಟು ವಿದ್ಯಾರ್ಥಿಗಳು? 40 ವಿದ್ಯಾರ್ಥಿಗಳು. ಸೊ ಖಂಡಕೋನ ಎಷ್ಟು? ಇಲ್ಲಿ ಟೋಟಲು 72ಕ್ಕೆ, ಹೌದಾ? 72ಕ್ಕೆ 40. ಸೊ ವೃತ್ತದ ಸಂಪೂರ್ಣ ಕೋನ ಎಷ್ಟು? 360 ಡಿಗ್ರಿ. ಸೊ ಹಾಗಾಗಿ ಇಲ್ಲಿ ನೋಡಿ, ನಾನು ಈ ಕಡೆ ಮಾಡ್ತೀನಿ ನೋಡಿ, 360 ಡಿವೈಡೆಡ್ ಬೈ 72. ಇದನ್ನು ಮಾಡಿದಾಗ ನೋಡಿರಿ, 12 6 72, 12 3 36, ಅಂದರೆ 30/6 ಬಂತು. ಈಗ 6 1 6 5 ಬಂತು, ಹೌದಾ? ಇವೆರಡನ್ನು ಬಾಗಿಸಿದ್ರೆ ಸೊ ಅಲ್ಲಿಗೆ 40 × 5 ಬರುತ್ತೆ. ಅಲ್ಲಿ 4 5 20, 1 0 200 ಡಿಗ್ರಿ ಕೋನ ಬಂತು. ಯಾವುದಕ್ಕೆ? ಕನ್ನಡ ಭಾಷೆಗೆ. ನೆಕ್ಸ್ಟ್ ಅದೇ ರೀತಿ ಇಂಗ್ಲೀಷ್ ಭಾಷೆ. ಇಂಗ್ಲೀಷ್ ಭಾಷೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 12 ಜನ. ಸೊ ಇದನ್ನೇನು ಮಾಡೋಣ? 12 × ಡೈರೆಕ್ಟ್ 5 ಅಂತ ಬರ್ಕೊಂಬಿಡೋಣ. ಯಾಕಂದರೆ ಇಲ್ಲಿ ಮಾಡಿದ್ವಲ್ಲ ಇಲ್ಲಿ, ಹೌದಾ? 12 × ಡೈರೆಕ್ಟ್ 5, 12 5 60 ಡಿಗ್ರಿ, 12 5 60 ಡಿಗ್ರಿ. ಸೊ ಅದೇ ರೀತಿ ಮರಾಠಿ ಭಾಷೆಯನ್ನು ಮಾತನಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ, ಮರಾಠಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 9. ಸೊ ಇದನ್ನೇನು ಮಾಡೋಣ? ಡೈರೆಕ್ಟ್ 9 × 5, 9 5 45 ಡಿಗ್ರಿ ಆಗತ್ತೆ. ಅದೇ ರೀತಿ ನೆಕ್ಸ್ಟ್ ಹಿಂದಿ ಮಾತಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ. ಹಿಂದಿ ಎಷ್ಟು ಜನ ಮಾತಾಡ್ತಾ ಇದ್ದಾರೆ? 7 ಜನ. ಸೊ ಹಾಗಾಗಿ 7 × 5, 7 5 35 ಡಿಗ್ರಿ ಆಗತ್ತೆ, ಹೌದಾ? ಅದೇ ರೀತಿ ಬೆಂಗಾಳಿ ಮಾತಾಡ್ತಕ್ಕಂಥ ಜನ ಎಷ್ಟು? 4 ಜನ. ಸೊ ಹಾಗಾಗಿ 4 × 5, 4 5 20 ಜನ ಈ ಬೆಂಗಾಳಿ ಮಾತಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ. ಸೊ ಒಟ್ಟು ನಾವು ಮಾಡೋಣ, ಒಟ್ಟು ಎಷ್ಟು? ಒಟ್ಟು 72. ಸೊ ಹೌದಾ? ಇಲ್ಲಿ ಎಷ್ಟು ಬರುತ್ತೆ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಇದು 200 ಇದೆ, ಇಲ್ಲಿ 60, ಇಲ್ಲಿ 5 5 10, ಹೌದಾ? ಅಲ್ಲಿ 0 10 1 1, ಇಲ್ಲಿ 7 7 4 11 11 3 14 14 2 16 6 10 1, ಅಲ್ಲಿಗೆ 1 2 3 360 ಡಿಗ್ರಿ ಬಂತು. ಸೊ ಅಂದರೆ ನಾವು ಮಾಡಿರ್ತಕ್ಕಂಥ ಲೆಕ್ಕ ಕರೆಕ್ಟ್ ಆಗಿದೆ. ಇದಕ್ಕೆ ನಾವು ಪೈ ನಕ್ಷೆಯನ್ನು ರಚನೆ ಮಾಡೋಣ. ಈಗ ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ನಾವು ಒಂದು ವೃತ್ತವನ್ನು ರಚಿಸೋಣ. ವೃತ್ತವನ್ನು ರಚಿಸಿ ಅದರ ಕೇಂದ್ರ ಬಿಂದುವನ್ನು O ಅಂತ ಹೆಸರು ಕೊಡೋಣ. ಈಗ ಒಂದು ನಾವೇನು ಮಾಡೋಣ? ಒಂದು ತ್ರಿಜ್ಯವನ್ನು ಹೇಳ್ಕೊಳ್ಳೋಣ. ತ್ರಿಜ್ಯವನ್ನು ಹೇಳ್ಕೊಂಡಾಗ ಈಗ ಮೊದಲು ಕನ್ನಡ ಎಷ್ಟಿದೆ? 200 ಡಿಗ್ರಿ ಇದೆ ಕನ್ನಡ. ಹಾಗಾಗಿ ನಾವು 200 ಡಿಗ್ರಿಯನ್ನು ರಚಿಸಲಿಕ್ಕೆ ಇರೋದೇ 180. ರಚಿಸ್ಬೋದು, ಬಟ್ ಇದನ್ನು ನಾವು ಕೊನೆಯಲ್ಲಿ ಮಾಡ್ಕೊಳ್ಳೋಣ. ಈಗ ಅದರ ಕೆಳಗಡೆ ಇಂಗ್ಲೀಷ್ ಅಂತ ಇದೆ ನೋಡಿ. ಇಂಗ್ಲೀಷ್ ಎಷ್ಟಿದೆ? 60 ಡಿಗ್ರಿ ಇದೆ. ಹಾಗಾಗಿ ನಾವೇನು ಮಾಡೋಣ? ಮೊದಲು 60 ಡಿಗ್ರಿ ತೆಗೆದುಕೊಳ್ಳೋಣ. ನಾವು ಯಾವ್ದು ಬೇಕಾದರೂ ತೊಗೋಬೋದು. ಹಾಗಾಗಿ ಈಗ ನಾನು ಮೊದಲು 60 ಡಿಗ್ರಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಕಡೆಯಿಂದ ಶುರು ಮಾಡಿದ್ರೆ 0ಇಂದ, ಹೌದಾ? 0 10 20 30 40 50 60. ಸೊ 60 ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇದು 60 ಡಿಗ್ರಿ. ಸೊ ಇದು ತ್ರಿಜ್ಯವನ್ನು ಸೇರಿಸ್ತೀನಿ. ಸೇರಿಸ್ಬಿಟ್ಟು ಇದೆಷ್ಟು ಡಿಗ್ರಿ? 60 ಡಿಗ್ರಿ. ಇದು ಯಾವ ಸಬ್ಜೆಕ್ಟು? ಇದು ಇಂಗ್ಲೀಷ್. ನೆಕ್ಸ್ಟ್ ಮುಂದಿಂದು ಯಾವುದು ಅಂತಂದರೆ ಮರಾಠಿ ವಿಷಯ ಆಗಿದೆ. ಸೊ ಮರಾಠಿ
ಎಷ್ಟಂತೆ 45 ಡಿಗ್ರಿ ಅಂತೆ. ಸೊ ಹಾಗಾಗಿ ಈಗ ನಾನು ಮತ್ತೆ ಏನು ತ್ರಿಜ್ಯವನ್ನು ಹೇಳಿದೆ ಅದರ ಮೇಲೆ ಕೇಂದ್ರವಾಗಿ ಇಟ್ಕೊಂಡು, ಹೌದಾ, 0ದಿಂದ ಈ ಕಡೆ ನೋಡಿ, 0ದಿಂದ ಎಷ್ಟು 45 ಡಿಗ್ರಿ ತಗೊಳ್ಳೋಣ. 0, 10, 20, 30, 40, 45 ಇಲ್ಲಿ ಇದರ ಅರ್ಧ. ಈಗ ಇಲ್ಲಿಗೆ ನಾವು ತ್ರಿಜ್ಯವನ್ನು ಹೇಳ್ಕೊಡೋಣ. ಹೇಳ್ಕೊಂಡು ಇದಕ್ಕೂ ಸಹ ಹೆಸರು ಕೊಡೋಣ. ಏನಂತ, ಇದೆಷ್ಟು ಡಿಗ್ರಿ? 45 ಡಿಗ್ರಿ. ಯಾವ ವಿಷಯ ಇದು? ಮರಾಠಿ ಆಗಿದೆ. ನೆಕ್ಸ್ಟ್ ಮರಾಠಿ ಆದ ನಂತರ ಈ ಮುಂದಿನ ಭಾಷೆ ಹಿಂದಿ. ಎಷ್ಟು? 35 ಡಿಗ್ರಿ. ಸೊ ಈಗ 35 ಡಿಗ್ರಿ ಅದೇ ತ್ರಿಜ್ಯದಲ್ಲಿ ಇಟ್ಕೊಂಡು ನಾನು 35 ಡಿಗ್ರಿ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಈಗ ಎಕ್ಸಾಕ್ಟ್ ಇಟ್ಟಿದ್ದೀನಿ. ಈ ಕಡೆಯಿಂದ 0, 10, 20, 30, 35. ಹೌದಾ, ಅಲ್ಲಿ ನಾನು ಮಾರ್ಕ್ ಮಾಡಿದೆ 35 ಡಿಗ್ರಿಗೆ. ಈಗ ಸ್ಕೇಲನ್ನು ತೆಗೆದುಕೊಂಡು ಆ ಏನು ಪಾಯಿಂಟ್ ಗುರುತು ಮಾಡಿದ್ನಲ್ಲ ಅದನ್ನು ಸೇರೋ ಹಾಗೆ ತ್ರಿಜ್ಯವನ್ನು ಎಳೆಯೋಣ. ಸೊ ಅದು ಎಷ್ಟು ಡಿಗ್ರಿ? 35 ಡಿಗ್ರಿ ಸೆಲ್ಸಿಯಸ್. ಅದು ಯಾವ ಭಾಷೆ? ಹಿಂದಿ ಭಾಷೆ ಆಗಿದೆ. ನೆಕ್ಸ್ಟ್ ಕೊನೆಯದಾಗಿ ಯಾವ್ದು ಬರುತ್ತೆ? ಬೆಂಗಾಳಿ ಬರುತ್ತೆ. ಬೆಂಗಾಳಿ ಎಷ್ಟು? 20 ಡಿಗ್ರಿ ಬರುತ್ತೆ. ಸೊ 20 ಡಿಗ್ರಿ ನೋಡಿ, 20 ಡಿಗ್ರಿ. ಸೊ 0, 10, 20 ಇಲ್ಲೇ ಬರುತ್ತೆ. ಹೌದಾ, 20. ಇದನ್ನು ಸಹ ತ್ರಿಜ್ಯವನ್ನು ಸೇರಿಸೋಣ ಸ್ಕೇಲ್ನ ಸಹಾಯದಿಂದ. ಇದು 20 ಡಿಗ್ರಿ. ಯಾವ ಭಾಷೆ? ಬೆಂಗಾಳಿ. ಇನ್ನು ಕಂಪ್ಲೀಟಾಗಿ ಇದೇನು ಉಳಿತಲ್ಲ, ಇದು 200 ಡಿಗ್ರಿ ಇದೆ. ಇದು 200 ಡಿಗ್ರಿ ಇರ್ತಕ್ಕಂಥದ್ದು ನಮ್ಮ ಯಾವ ಭಾಷೆ? ಅದೇ ಅತ್ಯಂತ ಹೆಚ್ಚು ಮಾತಾಡೋದು ನಮ್ಮ ಕನ್ನಡ ಭಾಷೆ. ಹೌದಾ, ಹಾಗಾಗಿ 200 ಡಿಗ್ರಿ ಅಂದರೆ ಕನ್ನಡ. ಅದು ಉಳಿದಿರೋದು ಹಾಗೆ ಆಗಿರುತ್ತೆ. ಅದನ್ನು ನಾವು ಅಳೆಯತಕ್ಕಂಥ ಅವಶ್ಯಕತೆ ಇಲ್ಲ. ಇದು ನಮಗೆ ಬೇಕಾಗಿರ್ತಕ್ಕಂಥ ಪೈ ನಕ್ಷೆ ಆಗಿದೆ.